ನಿಶಾಂತ್ ಸರ್, ಅಂದ್ರೆ ಈಗ ಎಲ್ಲಾ ಕಡೆ ಅವಾರ್ಡ್ಗಳು ಬಂದಿರೋದ್ರಿಂದ ನೀವ್ ಈ ಸಿನಿಮಾನ ಎಷ್ಟು ಸಲ ನೋಡಿದ್ರಿ ಸರ್? ನಾನು ಒಂದೇ ಸರಿ ನೋಡಿದ್ದು. ನಾನು ಮುಂಚೆನೂ ಹೇಳ್ದಂಗೆ ಅರ್ಧ ಸಿನಿಮಾ ನೋಡೋಷ್ಟ್ರಲ್ಲೇನೆ ಅದ್ರದ್ದು ಒಂದು ಕ್ಲಾರಿಟಿ ಇತ್ತು. ಬಟ್ ಇಟ್ಸ್ ಕಾನ್ಸೆಪ್ಟ್ ವೈಸ್ ನಮ್ಗೆ ಅರ್ಥ ಆಗಲ್ಲ. ಕಾನ್ಸೆಪ್ಟ್ ವೈಸ್ ಆಮೇಲೆ ಎಳೆ ಬರೆಸ್ಕೊಳುತ್ತೆ, ಅದು ಬೇರೆ ಪ್ರಶ್ನೆ. ಬಟ್ ಅದರ ಏನು ಸಿನಿಮಾದ ಬೇಸ್ ಏನಿದೆ, ಆ ಟೆಕ್ನಿಕಲ್ ಸ್ಟ್ರೆಂತ್ ಏನಿದೆ, ಅದು ನಂಗೆ ಅರ್ಧ ಸಿನಿಮಾಗೆ ಅರ್ಥ ಆಗಿತ್ತು. ಓಕೆ, ಇದು ಈ ಲೆವೆಲ್ ಅಲ್ಲಿ ಇದೆ. ಇವ್ರು ಹೇಳಿ ಇಷ್ಟು ಮುಂದೆ ಏನೇ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಅದು ಯಾವುದನ್ನು ಸುಳ್ಳಲ್ಲ. ಇವ್ರು ಯಾರೋ ಹೇಳಿದ್ರು, ಇವ್ರು ಟೀಸರ್ ತಕ್ಕದ ಇದೆ ಅಂದ್ರು, ಇವ್ರು ನಾನು ಇಂಥ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಿನಿ, ಹಾಗಾಗಿ ಹಿಂಗ್ ಮಾಡ್ತಿದ್ದೀರಿ. ಎಲ್ರೂ ಹೇಳ್ತಾರೆ ಮೇಡಮ್. ಯಾಕೆ ನಾನು ಈಗಲೂ ಸಿನಿಮಾ ಕಥೆಗಳು ಕೇಳ್ತೀನಿ, ಸುಮಾರು ಕಥೆಗಳು ಬರ್ತಾ ಇರುತ್ತೆ. ಐ ಆಮ್ ವೆರಿ ಚೂಸಿ. ನಂಗೆ ಏನೋ ಒಂದು ಓಕೆ, ಇವ್ರು ಯಾರೋ ನನ್ನ ಫ್ರೆಂಡು, ಇವ್ರು ಬರ್ದಿದ್ದಾರೆ ಸ್ಟೋರಿ, ಇವ್ರು ಡೈರೆಕ್ಟ್ ಮಾಡ್ಬಿಡ್ತಾರೆ, ಮಾಡ್ಬಿಡೋಣ ಅನ್ನೋಂಥ ವ್ಯಕ್ತಿತ್ವ ನಂದಲ್ಲ. ಮಾಡ್ಬೇಕಾದ್ರೆ ತುಂಬಾ ಚೂಸ್ ಮಾಡಿ ಮಾಡುವಂಥದ್ದು. ಬಟ್ ಇವ್ರದ್ದು ಅರ್ಧ ಸಿನಿಮಾ ನೋಡಿದಾಗೇನೆ ಇವ್ರು ಹಿಂದೆ ಮಾತಾಡಿದಷ್ಟು, ಇವ್ರು ತೋರಿಸಿದಷ್ಟು ಏನೇನು ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ, ಮತ್ತೆ ಆ ಸಿನಿಮಾ ಅದಷ್ಟು ಹಂಗೆ ನೀಟಾಗಿತ್ತು. ಒಬ್ಬ ವ್ಯಕ್ತಿನ ಜಡ್ಜ್ ಮಾಡ್ಬೇಕಾದ್ರೆ ಅವ್ನ ಕೆಲ್ಸದ ನೋಡಿ ಮಾಡ್ತೀವಿ. ಅವನು ಹೆಂಗಿರ್ತಾನೆ ಬೆಳಗ್ಗೆಯಿಂದ ಸಾಯಂಕಾಲ, ಅದನ್ನ ಡಿಫೈನ್ ಮಾಡುತ್ತೆ. ಇವರು ಅಷ್ಟನ್ನು ತೋರಿಸಿ ಕೊಟ್ರು ನಂಗೆ. ಸೊ ಆಗ ನಂಗೆ ಅದು ಒಂದು ಕಾನ್ಫಿಡೆಂಟ್ ಬಂದಿದೆ, ಹೌದು ಚೆನ್ನಾಗೇ ಮಾಡಿದ್ದಾರೆ, ಇದು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಲೇಬೇಕು. ನೆಕ್ಸ್ಟ್ ಲೆವೆಲ್ ಇನ್ನೇನು ಆಡಿಯನ್ಸ್. ಇನ್ನು ನಾನು ಆಡಿಯನ್ಸ್ ಕೈ ಕೊಡ್ಬೇಕಂದ್ರೆ ನಾನು ಥಿಯೇಟರ್ಸ್ ಬರ್ಬೇಕು. ನಾವು ಥಿಯೇಟರ್ಸ್ ಬರ್ಬೇಕಂದ್ರೆ ಇದೆಲ್ಲ ಮಾಡ್ಬೇಕು. ಸೊ ಮಾಡ್ತಿದ್ವಿ ಸರ್. ಸ್ಟಾರ್ಟಿಂಗ್ ಇಂದ ಜೊತೆಗೆ ಬಂದಾಗ ಅವ್ರು ನೋಡ್ಕೊಂಡ್ ಬಂದಿರ್ತೀರ ಸಿನಿಮಾ ಹೇಗ್ ತೆಗ್ದಿದ್ದಾರೆ, ಕತೆ ಹೇಗ್ ಸಾಗಿದೆ. ಈ ಎಂಡ್ ಮೂಮೆಂಟ್ ಅಲ್ಲಿ ಬಂದಾಗ ಒಂದ್ ಸ್ವಲ್ಪ ರಿಸ್ಕ್ ಇರುತ್ತೆ ಸರ್. ನೀವು ಅವ್ರ ಜೊತೆ ಹೇಗ್ ನಿಂತಿದ್ದೀರಾ, ನೀವ್ ಏನೆಲ್ಲ ಮಾಡ್ತಿದ್ದೀರಾ ಸಿನಿಮಾಗೋಸ್ಕರ? ಈಗ ಸಿನಿಮಾ ಮೇಜರ್ ಕನ್ಸರ್ನ್ ಇರೋದೇ ಜನಕ್ಕೆ ರೀಚ್ ಮಾಡಕ್ಕೆ ಒಂದು. ಸೊ ಹಾಗಾಗಿ ಅದರ ಮಾರ್ಕೆಟಿಂಗ್, ಕಂಪ್ಲೀಟ್ ಮಾರ್ಕೆಟಿಂಗ್ ನಾವೇ ನೋಡ್ಕೋತಾ ಇದ್ವಿ. ಅದಕ್ಕೆ ಒಂದು ಟೀಮ್ ಇದೆ. ಸೊ ಜನಕ್ಕೆ ರೀಚ್ ಆಗ್ಬೇಕಂದ್ರೆ ಯಾವ ಮೂಲಗಳಲ್ಲಿ, ಈಗ ನೀವೇ ಹೇಳಿದಾಗೆ ಏನು ಬರೀ ಪೇಪರ್ ವರ್ಕ್ ಆಗಲ್ಲ. ಈಗ ಡಿಜಿಟಲ್ಗೆ ಹೋಗಿದ್ದೀರಾ, ನೀವು ಡಿಜಿಟಲ್ ಇಂದ ಮೊಬೈಲ್ಸ್ ಆ್ಯಪ್ ಬರ್ತಾ ಇದ್ದೀರಾ. ಸೊ ದಟ್ಸ್ ಹೌ ಯು ಹ್ಯಾವ್ ಗ್ರೋನ್. ಹಾಗೆ ನಾವು ಆ ಎಲ್ಲ ಮಾಧ್ಯಮಗಳನ್ನ ಯೂಸ್ ಮಾಡಿ ಜನಕ್ಕೆ ಇದೊಂದು ಸಿನಿಮಾ ಇದೆ, ನೀವು ಬಂದು ನೋಡಿ, ಇದಿಷ್ಟೇ ನಾವು ಕೇಳ್ಕೊಳೋದು. ಆ ಮಾಡೋ ಎಲ್ಲ ಪ್ರಾಸೆಸ್ನ ನಾನು ಹ್ಯಾಂಡಲ್ ಮಾಡ್ತಿದ್ದೀನಿ. ಸೊ ಅಲ್ಲಿ ನನ್ನ ಗೈಡೆನ್ಸು, ನಾನು ಇವ್ರ ಮುಂಚೆನೂ ಫಸ್ಟೇ ಹೇಳ್ಬಿಟ್ಟಿದ್ರು, ಸರ್ ನೀವು ಬರೀ ದುಡ್ಡು ಹಾಕಿ ಮಾಡೋದಾದ್ರೆ ಇಸ್ ನೋ ಪಾಯಿಂಟ್, ನನಗೆ ನೀವು ನಿಂತು ಹೆಲ್ಪ್ ಮಾಡ್ಬೇಕಂತ. ಸೊ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ನನಗೆ ಗೊತ್ತಿರೋ ಅದನ್ನೆಲ್ಲ ನಾನು ಟೈಮ್ ಕೊಟ್ಟು ಮಾಡ್ತಿದ್ದೀನಿ. ಸೊ ದಟ್ಸ್ ವೇರ್ ವಿ ಆರ್. ಈಗ ಅದು ಥಿಯೇಟರ್ ಹಿಟ್ ಆಗುತ್ತೆ 23ಕ್ಕೆ, ಜನ ಮೆಚ್ತಾರೆ ಅನ್ನೋದು ನನಗೆ ಕ್ಯೂರಿಯಾಸಿಟಿ ಇಲ್ಲ. ನನ್ ಜನ ಮೆಚ್ಚಾರೆ ಅನ್ನೋದು ಗೊತ್ತಿದೆ. ಇಲ್ಲ, ನೀವು ಹೇಳದ್ಮೇಲೆ ನನ್ಗೂ ಒಂದು ಕ್ಲಾರಿಟಿ ಸಿಕ್ತು ಸರ್. ಯಾಕಂದ್ರೆ ಟ್ರೇಲರ್ ನೋಡಿದಾಗ ನನ್ಗೆ ಏನಿರ್ಬಹುದು ಏನೋ ಅಂದ್ರೆ ಸೀಟ್ ಎಡ್ಜಲ್ಲಿ ಕೂರ್ಸ್ಬಹುದು ಅನ್ನೋದಷ್ಟೇ ನಮಗೆ ಅನ್ಸೋದು ಟ್ರೇಲರ್ ನೋಡಿದಾಗ. ಬಟ್ ನಿಶಾಂತ್ ಸರ್ ಹೇಳ್ದಾಗ ನನ್ಗೆ ಏನ್ ಅನ್ಸ್ತು ಅಂತಂದ್ರೆ, ಕಂಪ್ಲೀಟ್ ಒಂದು ಸಲ ಕೆಲವೊಂದು ಬುಕ್ಗಳಿರುತ್ತೆ, ಫಸ್ಟ್ ಇಂದ ಪೇಜ್ ಮಿಡ್ಲಲ್ಲಿ ಹೋಗಿರ್ತೀವಿ, ಅಲ್ಲಿರೋ ಕ್ಲಾರಿಟಿ ಸಿಕ್ಬಿಡುತ್ತೆ, ಮತ್ತೆ ವಾಪಸ್ ಫಸ್ಟ್ ಪೇಜ್ಗೆ ಅಂದ್ರೆ ಆ ಕ್ಲಾರಿಟಿ ಸಿಕ್ಕಿದಾಗ ಹಿಂದಿಂದ ಏನೋ ನಾವು ನೋಡ್ಲೇಬೇಕಂತ ಅನ್ಸುತ್ತೆ. ಸೊ ಈ ಸಿನಿಮಾ ಅಲ್ವಾ, ಎದ್ ಬರಕ್ಕಾಗಲ್ಲ, ಮತ್ತೆ ವಾಪಸ್ ಅಥವಾ ರಿಮೋಟ್ ನಮ್ ಕೈಲಿ ಮೇ ಬಿ ನೀವು ಹಂಗೆ ಮಾಡ್ತೀರಾ ಅಂತ ಅನ್ಸುತ್ತೆ. ಹಾಗೆ ಇದೆ. ಬಹುಶಃ ಜನ ಇನ್ನೊಂದು ಆಚೆ ಹೋದ್ರೆ ಇನ್ನೊಂದು ಟಿಕೆಟ್ ಹೋದ್ರೆ ಒಳಗ್ ಬಂದು ನೋಡ್ತಾರೆ. ಇಲ್ಲ, ಮೇ ಬಿ ನೀವು ಸೆಕೆಂಡ್ ಶೋಗೆ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಂಗೆ ಇಲ್ಲ ಅಂತ ಅನ್ಸುತ್ತೆ. ಅಷ್ಟು ಮೇ ಬಿ ತಲೆಗುಳ ಬಿಟ್ಟೇ ಬಿಡ್ತೀರಾ ಅಂತ ಅನ್ಸುತ್ತೆ. ವಿಕಿ ಹೇಳಿ, ನಿಮ್ಗೆ ವೀಲ್ ಚೇರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಷ್ಟ್ ದಿನ ಅಂದ್ರೆ ರಿಸ್ಕ್ ಏನಾದ್ರು ಆಯ್ತಾ ಅಂತ? ಇಲ್ಲ, ಯಾವುದೇ ರೀತಿಯಾದ ಅಡೆತಡೆಗಳಾಗಿಲ್ಲ. ಈ ತರ ಕುತ್ಕೊಳ್ಳೋದು ಇಲ್ಲ, ಅದು ನಾನು ಹೇಳ್ತೀನಿ ಮೇಡಮ್. ಆಕ್ಚುಲಿ ಫಸ್ಟ್ ಟೈಮ್ ಅದು ವೀಲ್ ಚೇರ್ ಕೊಟ್ಟಿದ್ದು ನಂಗೆ ಗೊತ್ತೇ ಇರ್ಲಿಲ್ಲ. ಡೇ 1 ನಾಳೆ ಶೂಟಿಂಗ್ ಇರುವಾಗ ನಾವು ಕೊಟ್ಟಿದ್ದು ಮೇಡಮ್. ಅದು ಹಿಂಗಿರುತ್ತೆ ಅಂತಂದ್ರೆ ನನಗೆ ಐಡಿಯಾನು ಇರ್ಲಿಲ್ಲ ಇವ್ರು ಟ್ರೈನ್ ಮಾಡ್ಬೇಕು ಅಂತ. ನಾನ್ ಡಿಸೈಡ್ ಆಗ್ಬಿಟ್ಟಿದೀನಿ, ಇವ್ರು ವೀಲ್ ಚೇರ್ ಮೇಲೆ ಕುತ್ಕೋತಾರೆ, ನಾವ್ ಹೇಳೋದ್ ಮಾಡ್ತಾರೆ ಅಷ್ಟೇ ಅಂತ. ಆಮೇಲೆ ನಾನು ನಮ್ DOP ಎಲ್ಲ ಡಿಸೈಡ್ ಮಾಡಿದಾಗ, ಬ್ರೋ ಅವ್ರಿಗೆ ಹೆಂಗೆ ಇದೆಲ್ಲ ಓಡಾಡಕ್ಕೆಲ್ಲ ಹೆಂಗೆ ಹೇಳಿದೀರಾ ಹಿಂಗೆ ಅಂತ, ಹೌದಲ್ವಾ ಅಂತ ಹೇಳಿದ್ವಿ ಅಷ್ಟೇನೆ. ಆ ದಿನ ಬಂದ್ರು, ಇವ್ರದ್ದು ಇರ್ಲಿಲ್ಲ ಶೂಟು. ನೆಕ್ಸ್ಟ್ ದಿನ ರೆಡಿ ಅಂತಂದ್ರು. ಬಟ್ ಬಂದ್ರೆ ಪ್ರೋ ಲೆವೆಲ್ ಅಲ್ಲಿ ನೀವೇ ನೋಡಿದಿರಾ, ಅದ್ರಲ್ಲಿ ತಿರುಗಿಸೋದ್ರಿಂದ ಹಿಡಿದು ಎಲ್ಲಾನು ಕಲ್ತ್ಕೊಂಡ್ಬಿಟ್ಟಿದ್ರು. ಆಕ್ಚುಲಿ ಐ ಡೋಂಟ್ ನೋ, ಆ ಸೆಟ್ ಅಲ್ಲೇನೆ ಅವತ್ತು ಇಡೀ ದಿನ ಆ ಒಂದು ದಿನದಲ್ಲಿ ಈ ಲರ್ನ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಆ ಡೆಡಿಕೇಶನ್ಗೆ. ಒಂದು ಸೀನ್, ಕಂಪ್ಲೀಟ್ ಸೀನ್ ಹೇಳಲ್ಲ ನಾನು, ಬಟ್ ಒಂದ್ ಸೀನ್ ಅಲ್ಲಿ ಅವರು ತುಂಬಾ ಆರೋಗ್ಯನ್ಸ್ ಇರುತ್ತೆ, ಅದನ್ನ ಆಚೆ ಹಾಕ್ಬೇಕು ಅವರು. ಆ ಕೋಪದಲ್ಲಿ ಅದು ಟಕ್ ಅಂತ ತಿರುಗಿಸ್ಕೊಂಡು ಏನೋ ಇಟ್ಸ್ ಲೈಕ್ ಸುಮಾರು ವರ್ಷಗಳಿಂದ ಚೇರ್ ಮೇಲೆ ಕೂತಿರೋರ್ಗೆ ಎಕ್ಸ್ಪರ್ಟೀಸ್ ಇರುತ್ತೆ ಗೊತ್ತಾ, ಇದನ್ನ ಹಿಂಗೆ ತಿರ್ಗಿಸ್ಬೇಕು, ಹಂಗ್ ಮಾಡ್ತಿದಾರೆ ಅವರು. ನಾನು ಹಂಗೆ ಅನ್ಕೊಂಡಿದ್ದು, ಬಹುಶಃ 1 ವಾರ ವರ್ಕ್ಶಾಪ್ ಎಲ್ಲ ಮಾಡಿದ್ದಾರೆ ಅದ್ರ ಮೇಲೆ, ಆಮೇಲೆ ಮಾಡಿರ್ತಾರೆ ಅಂತ.
ಹೇಗಿತ್ತು ಹಂಗಾದ್ರೆ ಅದ್ರದ್ದು ಎಕ್ಸ್ಪೀರಿಯನ್ಸ್? ಅಂದ್ರೆ ನೀವು ವರ್ಕ್ಶಾಪ್ ಮಾಡಿದ್ರ ಅಥವಾ ನೀವೇ ಕುಂತ್ಕೊಂಡ್ ಕಲ್ತಿದ್ದ? ಇಲ್ಲ, ಅದು ಹೇಳೋರಲ್ಲ, ಹಂಗ್ ಸಡನ್ ಆಗಿ ತರಿಸಿದ ಹಂಗ್ ಸಡನ್ ಆಗಿ ಕಲ್ತಿದ್ದು. ನಾವು ಆರ್ ಜೆ ಆಗಿ ಕೆಲವು ವಿಚಾರಗಳನ್ನ ನೋಡಿದ ತಕ್ಷಣ ಕಲಿಯುವಂತ ಒಂದು ಚಾಕಚಕ್ಯತೆ ಇರುತ್ತೆ ನಮ್ಗೆ. ಗೋಪಾಲ್ ಸರ್ ಗೈಡೆನ್ಸ್ ಬಹಳ ಚೆನ್ನಾಗಿರ್ತಾರೆ. ಅವ್ರ ಹತ್ರ ಸ್ವಲ್ಪ ಪ್ರಶ್ನೆಗಳು ಕೇಳ್ತಿದ್ದೆ, ಹೆಂಗ್ ಪ್ರಿಪೇರ್ ಆಗ್ತಾರೆ ಸರ್, ಹೇಗೆ ಅನ್ಕತ್ತೆ. ಡೈರೆಕ್ಟರ್ ಹೇಳಿದ ಮಾತನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅಂಡ್ ಯೂಸ್ ಯುವರ್ ಕಾಮನ್ ಸೆನ್ಸ್ ಅಂತ ಹೇಳೋರು. ಸೊ ಓಕೆ, ದಟ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ಸರಿ ಆಯ್ತು, ಇವ್ರ ಹತ್ರ ಬಂದು 1000 ಪ್ರಶ್ನೆ ಕೇಳ್ತಿದ್ದೆ ನಾನು. ಇವತ್ತು ಇವ್ರಿಗೆ ಸರೆಂಡರ್ ಆಗ್ಬಿಟ್ಟಿದ್ದೀನಿ. ಅವಾಗ ಒಂದಷ್ಟು ಪ್ರಶ್ನೆಗಳು ಕೇಳೋದು, ಸರ್ ಈ ಸೀನ್ ಯಾಕೆ, ಇವ್ನು ಯಾಕೆ ಈ ತರ ಬಿಹೇವ್ ಮಾಡ್ತಾನೆ, ಇಲ್ಲಿ ಯಾಕೆ ಈ ತರ ಎಕ್ಸ್ಪ್ರೆಷನ್ ಕೊಡ್ಬೇಕು, ಇಲ್ಲಿ ಯಾಕೆ ಜಾಸ್ತಿ ಆಗ್ಬಾರ್ದು, ಇಲ್ಲ ಕಡಿಮೆ ಆಗ್ಬೇಕು, ಇದೆಲ್ಲ ಕೇಳಿದಾಗ ಪ್ರತಿಯೊಂದಕ್ಕೂ ತಾಳ್ಮೆ ಕಳ್ಕೊಳ್ದೆ ಅದ್ಭುತ ಉತ್ತರ ಕೊಡ್ತಿದ್ರು. ಅಂಡ್ ಈಗ ನೋಡ್ತಿರೋ ಕ್ಯಾರೆಕ್ಟರ್ ಇದೆಯಲ್ಲ, ಅವನ ಹೆಸರು ರಾಜೀವ ಅಂತ. ಅವನು ಸಾಧಾರಣ ಮನುಷ್ಯ ಅಲ್ಲ ಗ್ರೀನ್ ಸಿನಿಮಾ ಅಲ್ಲಿ. ಅದು ಏನು ಅಂತ ತಿಳ್ಕೊಬೇಕು ಅಂದ್ರೆ ನೀವು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಿ. ಬಟ್ ಟ್ರಸ್ಟ್ ಮಿ ಸರೋಜ್ ಅವರೇ, ನೀವು ನನಗೆ ಫೋನ್ ಮಾಡ್ತೀರಿ. ಏನಂತ? ನೀವ್ ಮಾಡ್ತೀರಾ? ಇಲ್ಲ, ನನಗೆ ಕ್ಲಾರಿಟಿ ಸಿಕ್ಕಾಯ್ತು. ನಾನು ಮತ್ತೆ ಮೇ ಬಿ 2ನೇ ಸಲ ಸಿನಿಮಾ ನೋಡ್ತೀನಿ ಅಂತ. ಅಂಡ್ ಸೀರಿಯಸ್ಲಿ ಹೇಳ್ತೀನಿ, ನನಗೆ ಕುತೂಹಲ ಹೆಚ್ಚಾಗಿದೆ. ಅಂದ್ರೆ ಸರ್ ಹೇಳಿದಾಗ್ಲಿಂದ ಹೌದಾ ಆ ಲೆವೆಲ್ ಕ್ಲಾರಿಟಿ ಸಿಗುತ್ತಾ, ಗೊಂದಲದಲ್ಲೇ ಇರ್ತೀವಿ ಅಲ್ವಾ, ಸಿನಿಮಾ ಅಷ್ಟು ಸಖತ್ ಕ್ಲಾರಿಟಿ ಸಿಗುತ್ತಾ ನಮ್ಗೆ ಅಂತ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮೇಡಮ್. ಓವರ್ ಆಲ್ ನೀವು ಇವಾಗವರೆಗೂ ಯಾವ್ದ ತರ ನೀವು ಇಫ್ ಯು ಆರ್ ಸಿನಿಫೈಲ್ ಎಲ್ಲಾ ತರ ಸಿನಿಮಾ ನೀವು ನೋಡಿರ್ತೀರ. ಇದು ನಿಮ್ಗೆ ಅದೆಲ್ಲ ಅದಕ್ಕಿಂತ ಒಂದು ಯೂನಿಕ್ ಎಕ್ಸ್ಪೀರಿಯನ್ಸ್. ಈಗ ಬರ್ತಿರೋ ಸಿನಿಮಾಗಳನ್ನ ನೋಡಿ, ಐ ಮೀನ್ ಮುಂಚೆ ನಾವು ಆಸ್ ಅ ಸಿನಿಮಾ ಬಸ್ ನಮ್ಗೆ ಒಂದು ಹೀರೋ ಇರೋರು. ಯಾವ್ದೇ ಸಿನಿಮಾ ಅದು ಆ ಹೀರೋನೇ ನಾನು ಫಾಲೋ ಮಾಡೋದು, ಬಿಕಾಸ್ ಹಿ ಈಸ್ ಮೈ ರೋಲ್ ಮಾಡೆಲ್ ಅಂತ. ಈಗ ಬರ್ತಿರೋ ಸಿನಿಮಾಗಳು ಹಂಗಿಲ್ಲ. ಇಲ್ಲಿ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಇರ್ತಾರೆ. ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ನಲ್ಲಿ ನಮ್ಮ ಒಂದು ಅಂಶನ ನೋಡ್ಕೋತಾ ಇರ್ತೀವಿ. ಸೊ ಇದ್ರಲ್ಲೂ ಹಂಗೆ ಇದೆ, ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಇದೆ. ಆ ಒಂದೊಂದು ಕ್ಯಾರೆಕ್ಟರ್ಲ್ಲೂ ಒಂದೊಂದು ಗುಣ ನಿಮಗೆಲ್ಲವೂ ಇರುತ್ತೆ. ಅದು ಲಾಸ್ಟ್ ಅಲ್ಲಿ ನಿಮ್ಗೆ ಅರ್ಥ ಆಗೋದು, ಓ ಇದು ಹಿಂಗೆ ಬಂತು ಅಂತ. ದಟ್ಸ್ ದ ಬೆಸ್ಟ್ ವೇ ಟು ಆರ್ಟಿಕ್ಯುಲೇಟ್ ಸರ್. ವಾವ್. ಸೊ ಅದು ಹಂಗಿದೆ, ಏನೋ ಇಟ್ ಇಸ್ ನಾಟ್ ಅ ಹೀರೋ ಸೆಂಟ್ರಿಕ್ ಮೂವಿ. ಇಟ್ ಇಸ್ ಸೆಂಟರ್ಡ್ ಅಟ್ ಯು. ನಾವು ಅದಕ್ಕೆ ಹೇಳಿದ್ವಿ, ನಿಮ್ಮೊಳಗಿನ ಮಾನ್ಸ್ಟರ್ ಇದೆ, ನಿಮ್ಮೊಳಗಿದೆ. ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ನೀನ್ ಸಿನಿಮಾ ನೋಡ್ತಿದ್ಯಾ, ನಿನ್ನೊಳಗೆ ನೀನ್ ನೋಡ್ಕೋ ಸರ್. ಅದು ಸಿಂಗ್ಯುಲರ್ ಸರ್, ನಿನ್ನೊಳಗಿನ ರಾಕ್ಷಸನ ಕತೆ.